ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಮೊದಲಿಗೆ ಎಲ್ಲರಿಗೂ ಕಾಫಿ ಆಯ್ತಾ ಫ್ರೆಂಡ್ಸ್? ನಾನು ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವಾಗ ಮಾರ್ನಿಂಗ್ ಟಿಫನ್ ಬಂದು ವೆಜಿಟೇಬಲ್ ಅವಲಕ್ಕಿ ಉಪ್ಪಿಟ್ಟನ್ನು ಯಾವ ಥರ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ನನ್ನ ಮಾರ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ತಿಳಿಸ್ತೀನಿ. ಹಾಗೆ ನನ್ನ ಅಡುಗೆ ಮನೆ ಕೂಡ ಹುಡ್ತಾಗಿದೆ, ಹಾಗೆ ಸೊಪ್ಪಾಗಿದೆ. ಅದನ್ನು ಕೂಡ ಲೈಕ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು ನನ್ನ ಅಡುಗೆ ಮನೆ ಯಾವ ಥರ ಇದೆ ಅನ್ನೋದನ್ನು ಒಂದು ಸಾರಿ ನಿಮ್ಮ ಜೊತೆ ತೋರಿಸ್ಬಿಡ್ತೀನಿ. ನೋಡ್ತಾ ಇರ್ಬೋದು ನನ್ನ ಕಿಚನ್ ಈ ಥರ ಇದೆ. ಮಾಮೂಲಿ ಹಳ್ಳಿ ಕಡೆ ಎಲ್ಲ ಯಾವ ಥರ ಇರುತ್ತೆ ಆ ಥರ ಇದೆ ನನ್ನ ಕಿಚನ್. ಅದನ್ನೇ ನಾನು ಈ ಥರ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನು ತರಕಾರಿ ಎಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ. ಕ್ಯಾರೆಟ್ ಹಾಗೂ ಬೀನ್ಸ್ನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ವೆಜಿಟೇಬಲ್ ಪಲಾವ್ಗೆ ನೀವು ಎಷ್ಟು ಥರ ತರಕಾರಿನೂ ಕೂಡ ಹಾಕ್ಬೋದು, ಆದರೆ ಕ್ಯಾರೆಟು ಬೀನ್ಸು ಕೂಡ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ತರಕಾರಿ ಎಲ್ಲ ಕಟ್ ಮಾಡಿಟ್ಟು ನಂತರ ಹಸ್ಬೆಂಡ್ಗೆ ಟೀ ಕೊಟ್ಟು ಅದಾದಮೇಲೆ ಒಗ್ಗರಣೆಗೆ ಏನೇನು ಬೇಕೋ ಅದನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನು 3ರಿಂದ 4 ಈರುಳ್ಳಿ, ಹಾಗೆ ಒಂದು 5 ಹಸಿಮೆಣ್ಸಿನ್ಕಾಯಿ, ಹಾಗೆ ಒಂದು ಟೊಮೊಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಒಗ್ಗರಣೆಗೆ. ನೀವು ಜಾಸ್ತಿ ಜನ ಇದ್ದರೆ ಇದರಲ್ಲೇ ಒಂದು ಪಟ್ಟು ಜಾಸ್ತಿ ತೊಗೊಳ್ಬೇಕಾಗುತ್ತೆ. ಟೊಮೊಟೊನ 2 ತಗೊಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು. ಫಸ್ಟಿಗೆ ಗ್ಯಾಸ್ ಹಚ್ಚಿ ನಂತರ ನಾನು ಬಾಣಲೆನ ಹಾಕ್ಕೊಂಡು ನಂತರ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಫಸ್ಟಿಗೆ ಕಡಲೆಬೇಳೆ, ನಂತರ ಸಾಸಿವೆ, ಹಾಗೆ ನಾನು ಏನು ಹುರಿದಿಟ್ಕೊಂಡಿದ್ದೆ ಕಡಲೆಬೀಜ ಹಾಗೂ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ತರಕಾರಿನ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಅದಾದ ನಂತರ ನಾನು ಅವಲಕ್ಕಿನ ನೆನೆಸಿ ತೊಳೆದು ಇಟ್ಟಿದ್ದೆ, ಅದನ್ನು ಕೂಡ ಇವಾಗ ಅರಿಶಿನ ಪುಡಿನೂ ಕೂಡ ಹಾಕ್ಕೊತಾ ಇದ್ದೀನಿ. ನಂತರ ನಾನು ಅವಲಕ್ಕಿ ತೊಳೆದಿಟ್ಟಿದ್ದೆನಲ್ಲ ಅದನ್ನು ಸೇರಿಸಿ ಫೈನಲಿ ಉಪ್ಪಿಟ್ಟು ಆಯಿತು. ವೆಜಿಟೇಬಲ್ ಅವಲಕ್ಕಿ ಉಪ್ಪಿಟ್ಟು ನೀವು ನೋಡ್ತಾ ಇರ್ಬೋದು. ಫೈನಲಿ ಈ ಥರ ಬಂತು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಮಗೆ ಇಷ್ಟರಲ್ಲೇ ಅಮ್ಮ ಕೂಡ ಬಂದರು. ನನಗೆ ತರಕಾರಿ ತಂದಿದ್ದರು, ಸೊಪ್ಪು ಹಾಗೂ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಟೊಮೊಟೊ, ಮೂಲಂಗಿ, ಹೀರೆಕಾಯಿ, ಕ್ಯಾರೆಟು, ಹಾಗೆ ಬೀನ್ಸು, ಹಸಿಮೆಣ್ಸಿನ್ಕಾಯಿ ಇವನ್ನೆಲ್ಲ ತಂದಿದ್ದರು ಅಮ್ಮ. ನಂತರ ನನಗೆ ಒಂದು ಪ್ಯಾಕ್ ಬಿಸ್ಕೆಟು ಹಾಗೆ ಚಿರೋಟಿ ರವೆನೂ ಕೂಡ ತಂದಿದ್ದರು. ನನ್ನ ರೂಟೀನ್ ಈ ಥರ ಇರುತ್ತೆ.